ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮತ್ತೊಂದು ಟ್ರಾವೆಲ್ ವ್ಲಾಗ್. ನಾವು ಹೋಗಿರೋದು ಮೇಲ್ಕೋಟೆ ಬ್ಯಾಂಗ್ಳೂರಿಂದ 136 ಕಿಲೋಮೀಟರ್ಸ್ ಇದೆ. ಫಸ್ಟ್ ನಾವು ಹೋಗಿದ್ದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಪೂರ್ತಿ ಕಂಬಗಳೇನೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಂತೂ. ಈ ದೇವಸ್ಥಾನ ಮುಗಿಸ್ಕೊಂಡು ದೇವಸ್ಥಾನ ಹಿಂಭಾಗ ಇರುವಂಥ ಫೇಮಸ್ ಶೂಟಿಂಗ್ ಸ್ಪಾಟ್ ಅಂತಲೇ ಅಲ್ಲೆಲ್ಲರೂ ಕರೀತಾ ಇದ್ರು. ನೀವು ಎಲ್ಲ ರೀಲ್ಸ್ಗಳಲ್ಲಾಗಿರ್ಬೋದು, ಫಿಲಮ್ ಶೂಟಿಂಗ್ಸ್ಗಳಲ್ಲಾಗಿರ್ಬೋದು, ನೀವು ಆ ಸ್ಪಾಟ್ನ ನೋಡಿರ್ತೀರ. ನನಗೊಂದು ಕನಸಿತ್ತು ಆ ಸ್ಪಾಟ್ಗೆ ಹೋಗಬೇಕು ಅಂತ. ಸೊ ನಾವು ಹೋದ್ವಿ ಫೈನಲಿ. ಇಲ್ಲೇ ಅದ್ರ ಬ್ಯಾಕ್ ಸೈಡೇ ಇದೆ. ಗಾಡೀಲಿ ಹೋಗ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ನಡಿಬೇಕಷ್ಟೇ. ನಡ್ಕೊಂಡು ಹೋದರೆ ಈ ಜಾಗ ಸಿಗುತ್ತೆ. ಇದಂತೂ ಸಖತ್ತಾಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶೂಟಿಂಗ್ ಸ್ಪಾಟ್ ಅಂತ ಇದ್ರ ಹೆಸರು ಕರಿತಾ ಇದ್ರು ಅಲ್ಲಿ. ಸೊ ತುಂಬ ಚೆನ್ನಾಗಿದೆ. ಅದ್ರ ಮಧ್ಯೆ ವಾಕ್ ಮಾಡ್ಕೊಂಡು ಬರೋದಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಸಿಗುತ್ತೆ. ಒಂಥರ ಹಳೆ ಕಾಲದ್ದು ಕೆತ್ತನೆಗಳೆಲ್ಲ ಇರುತ್ತೆ. ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹತ್ತದೇನಿರಲ್ಲ. ಇಲ್ಲಿ ಎಂಟ್ರಿ ಫೀಸ್ ಕೂಡ ಇರಲ್ಲ, ಫ್ರೀ ಇದೆ. ಅಲ್ಲಿ ಸುತ್ತಮುತ್ತ ತಿನ್ನೋಕ್ಕೆ ಸಿಗುತ್ತೆ. ತಿನ್ಕೊಂಡು ಚೆನ್ನಾಗಿ ನೋಡಿಕೊಂಡು ಸುತ್ತಮುತ್ತ ಏನು ವ್ಯೂ ಕಾಣಿಸುತ್ತೆ ಎಲ್ಲ ನೋಡಿಕೊಂಡು ನಾವು ಬರ್ಬೋದು. ನಾವು ಅದ್ರ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ಚಿಕ್ಕ ಸ್ಟೆಪ್ಸ್ ಮಾಡಿದ್ದಾರೆ. ಆ ಸ್ಟೆಪ್ಸ್ನ ಹತ್ಕೊಂಡು ನಾವು ಮೇಲುಗಡೆ ಹೋಗ್ಬೋದು. ಆದರೆ ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಮಕ್ಕಳು ಹತ್ತಿಸುವಾಗ ನೋಡ್ಕೊಂಡು ಹತ್ತಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಲೆ ಹೋದರೆ ಇದನ್ನು ಹತ್ಕೊಂಡು ನಿಮಗೆ ಬ್ಯೂಟಿಫುಲ್ ವ್ಯೂಸ್ ಕಾಣಿಸುತ್ತೆ. ಎರಡು ಸೈಡ್ ಇದೆ. ಎರಡು ಸೈಡೂ ಹೋಗಬಹುದು. ಎರಡು ಕಡೆಯೂ ಚೆನ್ನಾಗಿದೆ. ನಾನಿದೇನು ಶೂಟಿಂಗ್ ಸ್ಪಾಟ್ ಅಂತ ಹೇಳಿದೆ, ಅದರದ್ದು ಹಿಸ್ಟ್ರಿ ಏನಂತ ಅಂದರೆ, ಹೊಯ್ಸಳ ರಾಜ ವಿಷ್ಣುವರ್ಧನ ಅಲ್ಲಿಯ ಶಿಲ್ಪಿಗಳಿಗೆ ರಾಯ ಗೋಪುರ ಕಟ್ಟೋಕ್ಕೆ ಹೇಳ್ತೇನೆ. ಅದು ಕೋಳಿ ಕೂಗೋಷ್ಟೊಳಗೆ ಕಟ್ಟಬೇಕು ಅಂತ ಹೇಳ್ತೇನೆ. ಬಟ್ ಇದು ಕಂಪ್ಲೀಟ್ ಆಗೋಕ್ಕೂ ಮುಂಚೆನೇ ಕೋಳಿ ಕೂಗ್ಬಿಟ್ಟಿರುತ್ತೆ. ಅದಕ್ಕೆ ಇಷ್ಟು ದಿವಸ ಆದ್ರೂ ಅದು ಇನ್ಕಂಪ್ಲೀಟಾಗೇ ಇದೆ. ಇದು ಇಲ್ಲಿನ ಹಿಸ್ಟ್ರಿ ಅಂತಲೇ ಹೇಳ್ಬಹುದು. ಸೊ ಎಲ್ರಿಗೂ ಹಿಸ್ಟ್ರಿ ಗೊತ್ತಾಯಿತು ಅಂತ ಅಂದ್ಕೊತೀನಿ ಇಲ್ಲಿ ರಾಯಗೋಪುರದ್ದು. ಸೊ ಇದಾದಮೇಲೆ ನಾವು ನೆಕ್ಸ್ಟು ಅಲ್ಲಿ ಇರುವಂಥ ಕಲ್ಯಾಣಿ ಆಗಿರ್ಬೋದು, ಮತ್ತೊಂದು ದೇವಸ್ಥಾನ ಇದೆ, ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಇದೇ ರಾಯಗೋಪುರ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನೀವು ಮೇಲ್ಕೋಟೆಗೆ ಬಂದರೆ ನಿಮಗೆ 2-3 ದೇವಸ್ಥಾನಗಳು, ಕಲ್ಯಾಣಿಗಳು, ಆಮೇಲೆ ಇದು ರಾಯಗೋಪುರ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ನೀವು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಮತ್ತು ನಿಮ್ಗೆ ತಿನ್ನೋಕ್ಕೆಲ್ಲ ಸಿಗುತ್ತೆ. ನಾವು ಚುರುಮುರಿನ ತಿಂದ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಚುರುಮುರಿ. ಇದು ಏನಿದೆ ಇದರಲ್ಲೆಲ್ಲ ನಡ್ಕೊಂಡು ಬರೋದು, ಆ ವೀಡಿಯೋಸ್ ಎಲ್ಲ ನಾವು ನೋಡಿದ್ದೀವಿ. ವೀಡಿಯೋ ಮಾಡೋದು, ನಡ್ಕೊಂಡು ಬರೋದೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ವೆಯ್ಟ್ ಮಾಡಿದ್ವಿ. ಜನ ಜಾಸ್ತಿ ಇದ್ದರು, ಸಂಡೇ ಅಲ್ವಾ, ಸೊ ಜನ ಜಾಸ್ತಿ ಇದ್ದರು. ನಾನೇನು ಹೇಳೋದಂದರೆ, ಸಂಡೇ ಬಿಟ್ಟು ಬೇರೆ ದಿವಸ ಹೋದರೆ ನಿಮ್ಗೇನು ಶೂಟಿಂಗ್ ಮಾಡೋಕ್ಕೆ ಇಲ್ಲ ರೀಲ್ಸ್ ಮಾಡೋಕ್ಕೆ ಏನಾದರೂ ಬೇಕು ಅಂದರೆ ನೀವು ಸಂಡೇ ಬಿಟ್ಟು ಬೇರೆ ದಿವಸ ಹೋದರೆ ಚೆನ್ನಾಗಿ ಮಾಡ್ಕೊಬರ್ಬೋದು. ಮತ್ತು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಅದು ಎಲ್ಲ ಮಾಡಬೇಕಂದ್ರೆ ಪೇ ಮಾಡಬೇಕಾಗತ್ತೆ. ನೀವು ಫೋನಲ್ಲಿ ಏನೆಲ್ಲ ಫೋಟೋ ತೊಗೋತೀವಿ, ಕ್ಯಾಮ್ರಾದಲ್ಲಿ ಏನೋ ಫೋಟೋ ತೊಗೋತೀವಿ ಅಂದರೆ ಇಟ್ಸ್ ಓಕೆ. ಬಟ್ ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಮತ್ತೊಂದು ಶೂಟು, ಸಾಂಗ್ ಶೂಟು ಅದೆಲ್ಲದಕ್ಕೂ ಪೇ ಮಾಡಬೇಕಾಗತ್ತೆ. ಗೈಸ್ ನೋಡಿ ಗೈಸ್, ಮೇಲೋಗಿ ಬರೋಷ್ಟೊಳಗೆ ಹೆಂಗೆ ಕುತ್ಕೊಂಡು ನಮ್ಮ ಗಾಡಿ ಮೇಲೆ ಆರಾಮಾಗಿ ಕಪ್ ತಿನ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ನಮ್ಮ ಯಜಮಾನ್ರು ಅದ್ರ ಮೇಲೆ ಕೈ ಇಡೋಕ್ಕೂ ಬಿಡಲ್ಲ. ಇವ್ರು ಆರಾಮಾಗಿ ಕುತ್ಕೊಂಡು ಟ್ಯಾಂಕ್ ಮೇಲೆ ಇವತ್ತು ಕಪ್ ತಿಂತವ್ರೆ. ಅಯ್ಯೋ ಎಂಥ ದೃಶ್ಯ ಅಂತೀರ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಬರೀ ಕಂಬಗಳೇ ಅಲ್ವಾ. ಹೌದು. ಏನು ಚೆನ್ನಾಗಿ ಡಿಸೈನ್ ಮಾಡೋರೆ. ಸುತ್ತ ಫುಲ್ಲು ದೇವಸ್ಥಾನ ಕಂಬದಲ್ಲೇ ಡಿಸೈನ್ ಆಗಿದೆ ಗೈಸ್. ಮೇಲ್ಕೋಟೆಗೆ ಬಸ್ ಸ್ಟಾಪು ಇದೆ ಗೈಸ್, ಗೌರ್ಮೆಂಟ್ ಬಸ್ ಸ್ಟಾಪ್, KSRTC ಬಸ್ಸಲ್ಲೂ ಕೂಡ ಬರಬಹುದು. ಬಸ್ಸಲ್ಲಿ ಬಂದು ಈ ಸ್ಟಾಪಲ್ಲಿ ಹೇಳಿದ್ರೆ ಹಿಂಗೆ ಹೋದರೆ ದೇವಸ್ಥಾನ ಸಿಗುತ್ತೆ. ಗೈಸ್ ಇದು ಮೇಲ್ಕೋಟೆಯ ಕಲ್ಯಾಣಿ, ತುಂಬ ದೊಡ್ಡ ಕಲ್ಯಾಣಿ, ಸಖತ್ತಾಗಿದೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಲ್ಪನೂ ಗಲೀಜಿಲ್ಲ. ಎಷ್ಟೊಂದು ಫಿಶ್ ಇದೆ ನೋಡಿ, ತುಂಬ ಫಿಶ್ ಇದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ದೊಡ್ಡ ಕಲ್ಯಾಣಿ. ಗೈಸ್ ಈ ಕಲ್ಯಾಣಿಗೆ ಕಾಲು ಹಾಕೋದು, ಅದರೊಳಗೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಫಿಶ್ಗೆ ಅದು ಇದು ತಂದು ಹಾಕೋದು ಎಲ್ಲ ಮಾಡಬಾರ್ದಂತೆ. ಯಾಕಂದರೆ ದೇವ್ರಿಗೆ ಅಭಿಷೇಕಕ್ಕೆ ಮತ್ತೊಂದಕ್ಕೆ ಎಲ್ಲ ಇಲ್ಲಿಂದನೇ ನೀರು ತಗೋತಾರಂತೆ. ಸೊ ದಯವಿಟ್ಟು ಬಂದಾಗ ಯಾರು ಆ ಥರ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ದೇವಸ್ಥಾನ ಬಂದ್ಬಿಟ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇಲ್ಲಿ ಶೂಟಿಂಗ್ ಎಲ್ಲ ನಡೆದಿರುತ್ತೆ, ನೀವು ನೋಡಿರಬಹುದು. ಇಲ್ಲಿಗೂ ಅಷ್ಟೇ ಅರ್ಧಕ್ಕೆ ಗಾಡಿ ಬರುತ್ತೆ. ಇನ್ನಿಷ್ಟು ಸ್ಟೆಪ್ಸ್ಗಳನ್ನ ಮಾತ್ರ ನಾವು ಹತ್ತಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದು ನನಗೆ ತುಂಬ ಖುಷಿ ಆಯಿತು. ಮೇಲಿಂದ ವ್ಯೂ ಕಾಣಿಸುತ್ತೆ, ಸಖತ್ತಾಗಿದೆ ಮಾತ್ರ. ಗೈಸ್ ಮೇಲ್ಕೋಟೆಯಲ್ಲಿ ಕೆಳಗಡೆ ಚೆಲುವ ನಾರಾಯಣ ಟೆಂಪಲ್ ಆದಮೇಲೆ ಬ್ಯಾಕ್ ಸೈಡ್ ಆದರೆ
ದೇವಸ್ಥಾನ ಹಿಂದೆಗಡೆ ಬ್ಯಾಕ್ ಸೈಡ್ ಶೂಟಿಂಗ್ ಸ್ಪಾಟ್ ಇದೆ. ಅದಾದ ನಂತರ ಸ್ವಲ್ಪ ಮೇಲೆ ಬಂದರೆ ಕಲ್ಯಾಣಿ ಸಿಗುತ್ತೆ ದೊಡ್ಡದು. ಅದಾದಮೇಲೆ ಇಲ್ಲಿರೋದು ದೊಡ್ಡ ಕಲ್ಯಾಣಿ, ಅದರಿಂದ ಸ್ವಲ್ಪ ಮೇಲೆ ಗಾಡಿನೇ ಬರುತ್ತೆ. ಇಲ್ಲೆಲ್ಲ ಪಾರ್ಕ್ ಮಾಡಿ ಇಲ್ಲಿಂದ ಮೇಲ್ಗಡೆ ಇನ್ನೂ ಒಂದು ದೇವಸ್ಥಾನ ಇದೆ. ಇಷ್ಟು ದೇವಸ್ಥಾನಗಳು ಮೇಲ್ಕೋಟೆಯಲ್ಲಿರುವಂಥದ್ದು. ರಾಜಾಹುಲಿ ಫಿಲಮಲ್ಲಿ ಇಲ್ಲೊಂದು ಸಾಂಗಲ್ಲಿ ಇಲ್ಲೊಂದು ಶೂಟ್ ಆಗಿರುತ್ತೆ. ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿ. ಸೊ ಗೈಸ್, ಮೇಲೆ ಬಂದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಒಳಗೆ ಹೋಗೋಣ. ಇದು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ಟೆಂಪಲಿಂದ ಬರ್ತಾ ಇರೋ ವ್ಯೂ. 6:30 ಆಗೋಗಿದೆ. ಸೊ ಸ್ವಲ್ಪ ಕತ್ಲೆ ಆಗ್ತಾಯಿದೆ. ಹಿಂಗಿದೆ ವ್ಯೂ. ಗೈಸ್, ಮೇಲ್ಕೋಟೆಗೆ ಬಂದರೆ ಪುಳಿಯೋಗರೆ ಟೇಸ್ಟ್ ಮಾಡೋದ ನಂತರ ಮರಿಬೇಡಿ, ಇಲ್ಲಿ ಪುಳಿಯೋಗರೆನೇ ತುಂಬ ಫೇಮಸ್. ಇಲ್ಲಿಗೆ ಮೇಲ್ಕೋಟೆ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹೀಗೆ ನನ್ನ ಚಾನಲಲ್ಲಿ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.